ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವು ಅನ್ಕೊಂತಿರ್ಬೋದು, ಈ ರಾತ್ರಿ ಏನ್ ವಿಡಿಯೋ ಮಾಡ್ತಾ ಇದ್ದಾಳೆ ಇವಳು ಅಂತ. ಬಟ್ ನಾನ್ ಹೇಳ್ತೀನಿ, ನಮ್ಮೂರಲ್ಲಿ ಇವತ್ತು ನಮ್ ದೇವಸ್ಥಾನದ್ದು ಹೂವಿನ ವಾಹನ ನಡೀತಾ ಇದೆ. ನಂಗೋಲ್ ಏನಾಗ್ತಿದೆ ಗೊತ್ತಿಲ್ಲ. ಸೊ ನಿಮಗೆ ಇವತ್ತು ನಮ್ ದೇವಸ್ಥಾನದ್ದು ಹೂವಿನ ವಾಹನ ತೋರಿಸ್ತೀನಿ, ಬನ್ನಿ. ಇದು ಗುಬ್ಬೆಯ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಮ್ಮ ದೇವಿಯವರ ಪ್ರಸಿದ್ಧ ದೇವಾಲಯ. ಇಲ್ಲಿ ಪ್ರತಿ ವರ್ಷ ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಹೂವಿನ ವಾಹನೋತ್ಸವವನ್ನು ಆಚರಿಸುತ್ತಾರೆ. ದೇವಸ್ಥಾನದ ಸುತ್ತ ಎಲ್ಲ ಲೈಟಿಂಗ್ಸ್ ಹಾಕಿ ಸಖತ್ತಾಗಿ ಅರೇಂಜ್ ಮಾಡಿದ್ರು. ನನ್ಗಂತೂ ನೋಡಿ ಸಖತ್ ಇಷ್ಟ ಆಯ್ತು. ಇದೇ ನೋಡಿ ಹೂವಿನಿಂದ ಅಲಂಕಾರ ಮಾಡಿರೋ ರಥ. ಇಲ್ಲಂತೂ ಬೇರೆ ಬೇರೆ ತರ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ರಥನ. ಸಖತ್ತಾಗಿತ್ತು. ಇದೇ ನೋಡಿ ಹೂವಿನ ವಾಹನದ್ದು ಹೈಲೈಟು. ಇದೇನಂದ್ರೆ ಬಾಳೆಕಂದು. ಬಾಳೆಕಂದನ್ನ ಡೆಕೋರೇಟ್ ಮಾಡ್ತಾರೆ. ರಥ ಮೂವ್ ಆಗ್ಬೇಕಾದ್ರೆ ದೇವರಿಗೋಸ್ಕರ ಈ ಬಾಳೆಕಂದನ್ನ ಕತ್ತರಿಸ್ತಾರೆ. ಸೊ ನೀವೇ ನೋಡಿ ಆ ಬಾಳೆಕನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನದ ಹತ್ರ ಇದ್ದಿದ್ದ ಬಾಳೆಕಂದಲ್ಲಿ ಇದೇ ದ ಮೋಸ್ಟ್ ಹೈಲೈಟ್ ಆಗಿರೋದು. ಎಷ್ಟು ಸಖತ್ತಾಗಿ ಅಲಂಕಾರ ಮಾಡಿದ್ರು, ಬ್ಯಾಕ್ ಗ್ರೌಂಡ್ ಎಲ್ಲ ಹಾಕಿ ನೀವೇ ನೋಡಿ. ಇದೇ ನೋಡಿ ರಥ ಹೋಗೋ ಬೀದಿ. ಎಲ್ಲರೂ ಅವ್ರ ಮನೆ ಮುಂದೆ ಬಾಳೆಕನ್ನ ಡೆಕೋರೇಟ್ ಮಾಡ್ತಾರೆ. ಹೆಂಗೆ ಅಲಂಕಾರ ಮಾಡ್ತಾರೆ ಅಂದ್ರೆ ಒಬ್ರಿಗಿಂತ ಒಬ್ರು ಸಖತ್ತಾಗಿ ಮಾಡ್ತಾರೆ. ನಿಜವಾಗ್ಲೂ ಕಾಂಪಿಟೇಷನ್ ನಡೀತಿದೆ ಅನ್ಕೋಬೇಕು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇವಾಗ ಮುಂದೆ ತೋರ್ಸ್ಕೊಂಡು ಹೋಗ್ತೀನಿ, ನೀವೇ ನೋಡಿ ಒಂದಕ್ಕೊಂದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ. ಇಲ್ಲಿ ಕೆಳಗ್ ನೋಡಿ ನವಿಲ್ಗರಿ ತರ ಎಷ್ಟು ಸಖತ್ತಾಗಿ ಅಲಂಕಾರ ಮಾಡಿದ್ರು. ಇಲ್ಲಿ ಮುಂದೆ ನೋಡಿ ಯಾರು ಚೆನ್ನಾಗಿದೆ ಅನ್ನಂಗಿಲ್ಲ, ಒಂದಕ್ಕೊಂದು ಚೆನ್ನಾಗಿತ್ತು. ಅಸಾಧ್ಯನೇ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇಲ್ಲಿ ನೋಡಿ ಎರಡು ಕಣ್ ಸಾಲದು ನೋಡಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕರ್ನಾಟಕದ ಥೀಮ್ ಇಟ್ಕೊಂಡು ರಥ ದೇವಸ್ಥಾನದಿಂದ ಕಂದಗಳನ್ನ ಕಡ್ಕೊಂಡ್ ಇಲ್ಲಿಗೆ ಬರೋಷ್ಟರಲ್ಲಿ 9 ಗಂಟೆ ಆಗುತ್ತೆ. ಇಲ್ಲಿಗೆ ಬಂದ್ಮೇಲೆ ಪಲ್ಲಕ್ಕಿಲಿ ದೇವ್ರನ್ನ ಕೂರಿಸ್ಕೊಂಡು ಮುಂದೆ ಹೋಗ್ತಾರೆ.
ಬಂದ್ಬಿಟ್ಟು ಇಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ. ಮುಂದೆ ನೋಡಿ ಪಲ್ಲಕ್ಕಿಲಿ ಕೂರಿಸಿದ ದೇವ್ರಿಗೆ ಯಾವ ತರ ಅಲಂಕಾರ ಮಾಡಿದ್ದಾರೆ ಅಂತ. ನಮ್ದು ಹೂವಿನ ವಾಹನದ್ದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಜಾಸ್ತಿ ಲಾಂಗ್ ಇಲ್ಲ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.